ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಶ್ರುತ ಕ್ರಿಯೇಟಿವ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಒಂದು 3 ಸರಗಳನ್ನ ತೋರಿಸ್ತಾ ಇದ್ದೀನಿ. ಇದನ್ನು ನಾನು ಮನೆಯಲ್ಲೇ ಹೊಲಿದಿರೋ ಅಂಥದ್ದು. ಇದು ನಾನು ತಗೊಂಡಿದ್ದೆ ಮಣಿಗಳು. ಈ ಥರದ್ದು 2 ಕಲರ್ ತಗೊಂಡಿದ್ದೆ. ಇದು ಬಂದುಬಿಟ್ಟು ಹಳೆ ಸರದ್ದು ಕ್ರಿಸ್ಟಲ್ ಬೀಡ್ಸ್ ಅಂತೀವಲ್ವ, ಅದು ಕಲರ್ ಏನೂ ಕೂಡ ಹೋಗೋದಿಲ್ಲ, ಚೆನ್ನಾಗಿರುತ್ತೆ. ಅದು ಮಣಿಗಳು ಕಡಿಮೆ ಇರೋದ್ರಿಂದ ಇದನ್ನು ಕೂಡ ಸ್ವಲ್ಪ ಲೆಂತ್ ಆಗುತ್ತೆ ಅಂತ ಅದನ್ನು ತಗೊಂಡಿದ್ದೀನಿ. ನಂತರ ನೋಡಿ, ಈ ಥರದ್ದು ಕಾಟನ್ ದಾರ ಥರದ್ದು ಬರುತ್ತಲ್ವ, ಅದನ್ನು ತಗೊಂಡಿದ್ದೀನಿ. ಹೊಲಿಯೋದಕ್ಕೆ ಸೂಜಿ ಮತ್ತು ದಾರನ ತಗೊಂಡಿದ್ದೀನಿ. ಈ ದಾರ ಸ್ವಲ್ಪ ಗಟ್ಟಿಯಾಗೇ ಇದೆ, ಪ್ಯಾಂಟೆಲ್ಲ ಹೊಲಿತಾರಲ್ವ ಆ ಥರದ್ದು. ಅದನ್ನು ನಾನು 4 ಎಳೆಯಲ್ಲಿ ತಗೊಂಡಿದ್ದೀನಿ. ಸೂಜಿಗೆ ಹಾಕ್ಕೊಂಡು ಹೊಲಿಯೋಕ್ಕೆ ಹೋದರೆ ಇದು ಆಗೋದಿಲ್ಲ, ಏಕೆಂದರೆ ಮಣಿಗಳು ಇವು ಚಿಕ್ಕದಾಗಿದೆ. ಮತ್ತು ನಾನು ದಾರ ಗಟ್ಟಿಯಾಗಿರಲಿ ಅಂತ 4 ಎಳೆ ಹಾಕ್ಕೊಂಡಿರೋದ್ರಿಂದ ಸೂಜಿಗೆ ಪೋಣಿಸ್ಕೊಳ್ಳೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಎಂಬ್ರಾಯ್ಡರಿ ವರ್ಕ್ ಆಗಬೇಕಾದ್ರೆ ನಾವು ನೀಡಲ್ ಯೂಸ್ ಮಾಡ್ತೀವಲ್ವ, ಆ ನೀಡಲ್ನ ತಗೊಂಡು ಅದಕ್ಕೆ ಸೇರಿಸ್ಕೊಂಡು ನೋಡಿ ಈ ರೀತಿ ಹಾಕ್ಕೊತಾ ಇದ್ದೀನಿ. ಈ ಮಣಿಗಳು ಸ್ವಲ್ಪ ಚಿಕ್ಕದು, ಹಾಗಾಗಿ ನೀಡಲಲ್ಲಿ ಸೇರೋದಿಲ್ಲ, ಅದಕ್ಕೆ ನಾನು ಈ ನೀಡಲ್ನ ಯೂಸ್ ಮಾಡ್ತಾಯಿದ್ದೀನಿ. ಎಂಬ್ರಾಯ್ಡರಿ ವರ್ಕ್ ಹಾಕುವಂಥವ್ರು ಈ ನೀಡಲ್ನ ನೋಡಿರ್ತೀರ. ಆ ನೀಡಲ್ನ ನಾನು ಯೂಸ್ ಮಾಡಿಕೊಂಡು ಈ ಮಣಿಗಳನ್ನೆಲ್ಲ ಕೂಡ ಈ ದಾರಕ್ಕೆ ಸೇರಿಸ್ತಾ ಇದ್ದೀನಿ. ಇದರಲ್ಲಿ ಕೂಡ ಸೇರಿಸೋದಕ್ಕೆ ತುಂಬಾ ಈಸಿಯಾಗಿ ನಾವು ಈ ರೀತಿ ತುಂಬ ಸಣ್ಣದು ಕೂಡ ನಾವು ಇದರಲ್ಲಿ ಆರಾಮಾಗಿ ಪೋಣಿಸ್ಕೋಬೋದು ಈ ಸೂಜಿಯಲ್ಲಿ, ಈ ಥರ ನೀಡಲಲ್ಲಿ. ಇದನ್ನು ನಾನು 2 ಎಳೆಯಾಗಿ ಹೊಲ್ಕೊತಾ ಇದ್ದೀನಿ. ಇದನ್ನು ನಾನು ಫಸ್ಟು ಒಂದು ದಾರಕ್ಕೆ ಅರ್ಧ ಬೀಡ್ಸನ್ನು ಇದಕ್ಕೆ ಸೇರಿಸ್ಕೊತೀನಿ, ಮತ್ತು ಇನ್ನೊಂದು ದಾರಕ್ಕೆ ಇನ್ನೊಂದು ಅರ್ಧ ಬೀಡ್ಸನ್ನು ಸೇರಿಸ್ಕೊಂಡು 2 ದಾರಗಳಿಗೆ ಸೇರಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇವು ಸಣ್ಣ ಮಣಿಗಳನ್ನ ಮಾತ್ರ. ಎಲ್ಲ ಮಣಿಗಳನ್ನೂ ಕೂಡ ಇದೇ ರೀತಿಯೇ ಪೋಣಿಸ್ಕೊತಾ ಇದ್ದೀನಿ. ನಾರ್ಮಲ್ ನೀಡಲಲ್ಲಿ ತುಂಬ ಸಣ್ಣದು ಬರುತ್ತಲ್ವ, ಎಮ್ಮಿಂಗ್ ಸೂಜಿ ಅಂತೀವಲ್ವ ಆ ಥರದ್ದು, ಅದರಲ್ಲಾದರೆ ಕೆಲವು ಹೊಲ್ಕೋಬೋದು. ನನ್ನ ಹತ್ರ ಅದಿರಲಿಲ್ಲ, ಸೊ ಹಾಗಾಗಿ ನಾನು ಇದರಲ್ಲಿ ಹೊಲ್ಕೊತಾ ಇದ್ದೀನಿ. ನೋಡಿ, ಈಗ 2ಕ್ಕೂ ಕೂಡ ಹೊಲಿದು ಇಟ್ಟಿದ್ದೀನಿ. ಸಣ್ಣ ಮಣಿಗಳನ್ನೆಲ್ಲ ಕೂಡ ಹೊಲ್ದಾಕಿದ್ದೀನಿ. ಈಗ ದೊಡ್ಡ ಸೈಜ್ ಇದೆಯಲ್ವ, ಇದನ್ನು 2 ದಾರಕ್ಕೂ ಕೂಡ ಸೇರಿಸ್ಕೊಂಡು ಒಂದೇ ಸಲ ಈ ರೀತಿ ಹೊಲ್ಕೊತಾ ಇದ್ದೀನಿ. 2 ಸೆಟ್ಟು ಹೊಲಿದಿದ್ದೆ ಅಲ್ಲ ನಾನು, ಆ 2ಕ್ಕೂ ಕೂಡ ಒಂದೇ ಸಲ ಸೇರಿಸಿ ಇದನ್ನು, ಈ ದಪ್ಪ ಮಣಿಗಳಿದೆಯಲ್ವ, ಇದನ್ನು ಹೊಲ್ಕೊತಾ ಇದ್ದೀನಿ. ಈ ಬೀಡ್ಸು ಕೂಡ ಬಿಸಿನೀರಲ್ಲಿ ಹಾಕಿದ್ರು ಯಾವುದ್ರಲ್ಲಿ ಹಾಕಿದ್ರೂ ಕೂಡ ಕಲರ್ ಶೇಡ್ ಆಗೋಲ್ಲ. ಕ್ರಿಸ್ಟಲ್ ಬೀಡ್ಸು ಚೆನ್ನಾಗಿರುತ್ತೆ, ಕಲರ್ ಹೋಗೋದಿಲ್ಲ. ಅದಕ್ಕೆ ನಾನು ಇದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಈ ಮಣಿಗಳು ಬಂದುಬಿಟ್ಟು ಹಳೆ ಸರಗಳಿರುತ್ತಲ್ವ, ಅದರಲ್ಲಿ ಬಂದಿರೋವಂಥದ್ದು. ಅದನ್ನು ಹಾಗೇ ಇಟ್ಟಿದ್ದೆ. ಈಗ ಅದನ್ನು ನಾನು ಈ ರೀತಿ ಯೂಸ್ ಮಾಡ್ತಾಯಿದ್ದೀನಿ. ಇವು ಕೂಡ 2 ಸೈಡ್ಗೂ ಕೂಡ ಅರ್ಧ ಈ ರೀತಿ ಪೋಣಿಸ್ಕೊತಾ ಇದ್ದೀನಿ. ಈ ಕಡೆಗೆ ಆ ಕಡೆಗೆ 2 ಸೈಡ್ಗೂ ಕೂಡ ನಾವು ಎಕ್ಸ್ಟ್ರಾ ದಾರ ಕೂಡ ಬಿಟ್ಟಿರಬೇಕು. ಈಗ ಒಂದು ಸೈಡ್ಗೆ ಹೊಲ್ಕೊಂಡ್ಮೇಲೆ ಈಗ ಇನ್ನೊಂದು ಸೈಡ್ಗೂ ಕೂಡ ಅದೇ ರೀತಿ ಸ್ವಲ್ಪ ಬೀಡ್ಸ್ ಈ ಕಡೆ ಇಟ್ಟಿದ್ದೀನಲ್ವ, ಅದನ್ನು ಕೂಡ ಸೇರಿಸ್ಬಿಟ್ಟು ಹೊಲ್ಕೊತೀನಿ ಈಗ. ಮತ್ತು 2 ಒಂದೇ ಲೆವೆಲ್ ಇದೆಯೇ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇದರಲ್ಲಿ ಒಂದು ಜಾಸ್ತಿ ಇದ್ದಂಗಿತ್ತು, ಅದನ್ನು ನಾನು ತೆಗೆದು ಇನ್ನೊಂದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ 2 ಸೈಡ್ಗೂ ಕೂಡ ಹೊಲ್ಕೊಂಡದ್ದು ಆಗಿದೆ ನೋಡಿ. ಇದು ಕೂಡ ನೋಡಿ ಒಂದು ಜಾಸ್ತಿ ಇದೆ, ಅದನ್ನು ತೆಗೆದು ನಾನು ಇನ್ನೊಂದರಲ್ಲಿ ಹಾಕ್ಕೊತಾ ಇದ್ದೀನಿ. ಈ ರೀತಿ 2 ಕೂಡ ಒಂದೇ ಲೆವೆಲಲ್ಲಿ ಇರೋ ಥರ ನೋಡ್ಕೋಬೇಕು. ಈಗ ನೋಡಿ, ಈ ಕಾಟನ್ ಥ್ರೆಡ್ ಇದೆಯಲ್ವ, ಇದನ್ನು ತಗೊಂಡು 2 ಎಳೆ ಮಾಡಿಕೊಂಡು ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಈ ರೀತಿ ಟ್ಯಾಗ್ ಮಾಡ್ಕೊಳ್ಳೋದಕ್ಕೆ ತಗೊತಾ ಇದ್ದೀನಿ. ಇದಕ್ಕೆ ನಾರ್ಮಲ್ ಸೂಜಿಯಲ್ಲಿ ನೋಡಿ ಈ ರೀತಿ ಹಾಕ್ಕೊಂಡು ನಾವು ಸ್ಯಾರಿಗೆ ಕುಚ್ಚು ಕಟ್ಕೊಳ್ಳೋವಾಗ ದಾರನ ಹಾಕ್ಕೊತೀವಲ್ಲ, ಆ ರೀತಿ ದಪ್ಪದ್ದೊಂದು ಮಣಿ ತಗೊಂಡು ಇದರೊಳಗಡೆಗೆ ಸೇರಿಸ್ತಾ ಇದ್ದೀನಿ. ಅಂದರೆ ನಾವು ಟೈಟು ಲೂಸು ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತಲ್ವ ಹಿಂದೆ ಸೈಡು, ಅದಕ್ಕೆ
ಹೀಗೆ ಸೇರಿಸ್ಕೊಂಡ್ಮೇಲೆ ಈಗ ಎರಡೆರಡು ಎಳೆಗೆ ಈ ಹೊಲ್ದಿರೋಂಥ ಮಣಿಗಳ ದಾರಾನ ಇದಕ್ಕೆ ಹಾಕಿ ನಾನು ಗಂಟು ಹಾಕ್ಕೊತೀನಿ. ನೋಡಿ ಈ ರೀತಿ ಅದರಲ್ಲಿ ಸೇರಿಸ್ಬಿಟ್ಟು ಟೈಟಾಗಿ ಫಸ್ಟ್ ಇದನ್ನು ಚೆನ್ನಾಗಿ ನಾವು ಒಂದು 4-5 ಗಂಟೆಗಳನ್ನ ಹಾಕಿ ಚೆನ್ನಾಗಿ ಕಟ್ಕೋಬೇಕು, ಜಾರಿ ಹೋಗ್ತೀರಾ. ದಾರ ಯಾವುದೇ ಕಾರಣಕ್ಕೂ ಜಾರಿ ಹೋಗಬಾರ್ದು, ಆ ರೀತಿ ಟೈಟಾಗಿ ಈ ರೀತಿ ಕಟ್ಕೊಳ್ಳಿ. ಎರಡು ಸೈಡು ಕೂಡ ನೀಟಾಗಿ ಈ ರೀತಿ ಗಂಟು ಹಾಕ್ಕೋಬೇಕಾಗುತ್ತೆ. ಇನ್ನೊಂದು ಸೈಡ್ ನೋಡಿ ಈ ರೀತಿ ಓಪನ್ ಇರೋದನ್ನು ಫಸ್ಟ್ ಗಂಟು ಹಾಕ್ಕೊಂಡು ಈಗ ಅದರೊಳಗಡೆಯಿಂದ ದಾರಾನ ಹಾಕಿ ಕಟ್ಕೊಳ್ಳೋಣ. ಎರಡೂ ಸೈಡು ಈ ರೀತಿ ಟೈಟಾಗಿ ಗಂಟು ಹಾಕ್ಕೊಂಡ್ಮೇಲೆ ಈಗ ಆ ವೈಟ್ ದಾರ ನಮಗೆ ಕಾಣಿಸ್ತೀರ ಇದೇ ಕಾಟನ್ ದಾರನ ತಗೊಂಡು ನೀಟಾಗಿ ಸುತ್ಕೊಳ್ಳೋಣ. ಈ ಗಂಟುಗಳು ಕೂಡ ನಮಗೆ ಕಾಣಬಾರ್ದು, ವೈಟ್ ದಾರದಲ್ಲಿ ನಾವು ಕಟ್ಟಿದ್ದೀವಲ್ಲ ಅದನ್ನು ಕಾಣ್ದಿರ ದಾರನ ಸುತ್ಕೋಬೇಕಾಗತ್ತೆ. ಒಂದು ಸೂಜಿಗೆ ಈ ದಾರನ ಸೇರಿಸ್ಕೊಂಡು ಅದು ಕೂಡ 2 ಎಳೆಯಲ್ಲಿ ತಗೊಂಡಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಸುತ್ಕೊಬರಬೇಕು. ಅಲ್ಲಲ್ಲಿ ಒಂದೊಂದು ಸಲ ಒಂದೊಂದು ಗಂಟನ್ನು ಹಾಕ್ಕೊಳ್ತಾ ಇರಬೇಕು. ರೆಡಿಮೇಡು ಈ ಥರದ್ದು ಟ್ಯಾಗ್ಗಳು ಸಿಗುತ್ತೆ ಅಲ್ವಾ, ಆ ಥರದಲ್ಲಿ ನೀವು ನೋಡಿರ್ತೀರ. ನೀಟಾಗಿ ಈ ರೀತಿ ಸುತ್ತಿಬಿಟ್ಟು ಗಂಟು ಹಾಕಿರ್ತಾರಲ್ವ, ಅದೇ ಮಾಡಲಲ್ಲಿ ಇದನ್ನು ಕೂಡ ನಾನು ಈ ರೀತಿ ಸುತ್ತಿಬಿಟ್ಟು ಗಂಟನ್ನು ಹಾಕ್ತಾಯಿದ್ದೀನಿ. ನೀಟಾಗಿ ಒಂದು ಸ್ವಲ್ಪ ದಪ್ಪಕ್ಕೇ ಸುತ್ಕೋಬೇಕು. ಆ ಗಂಟು ಹಾಕಿರೋ ಹತ್ರ ಕೂಡ ಅದು ಬಿಚ್ಕೊಂಡ್ರೂ ಕೂಡ ಇದು ಮೇಲೆ ಇರುತ್ತಲ್ವ, ಹಾಗಾಗಿ ಬಿಚ್ಕೊಳ್ಳೋ ಚಾನ್ಸಸ್ಸು ಇರೋದಿಲ್ಲ. ಮತ್ತು 2 ಗಂಟೆಗಳನ್ನ ಹಾಕಿರೋಂಥ ದಾರ ಕೂಡ ನಮಗೆ ಕಾಣಿಸೋದಿಲ್ಲ. ಆ ರೀತಿ ನೀಟಾಗಿ ಇದನ್ನು ಒಂದು ಕಡೆಯಿಂದ ಸುತ್ಕೊಬಂದುಬಿಡಿ. 1 ಸೆಂಟಿಮೀಟರ್ ಅಷ್ಟು ಉದ್ದನ ನಾನು ಈ ರೀತಿ ಸುತ್ಕೊತಾ ಇದ್ದೀನಿ. ಸುತ್ತಬಿಟ್ಟು ನೀಟಾಗಿ ಇದನ್ನು ಚೆನ್ನಾಗಿ ಗಂಟು ಹಾಕ್ಕೊಳ್ಳಿ, ಜಾರೋಗದೆ. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ನೋಡಿಕೊಂಡು ನಿಮಗೆ ನೀಟಾಗಿ ಸುತ್ತೋವರೆಗೂ ಕೂಡ ಸುತ್ತಕೊಂಡು ಗಂಟನ್ನು ಹಾಕ್ಕೊಳ್ಳಿ. ಕೊನೆಯಲ್ಲಿ ಕೂಡ ಒಂದು 2-3 ಸಲ ನೀಟಾಗಿ ಗಂಟು ಹಾಕ್ಕೊಳ್ಳಿ, ಗಂಟು ಬಿಟ್ಕೊಳ್ದಿರ. ನೋಡಿ ಈ ರೀತಿ ಅವೆರಡಕ್ಕೂ ಮಧ್ಯೆ ಈ ರೀತಿ ಸುತ್ತಕೊಂಡು ಗಂಟು ಹಾಕ್ಕೋಬೇಕು. ಇನ್ನೊಂದು ಸೈಡು ಕೂಡ ಅದೇ ರೀತಿಯೇ ಈಗ ಸುತ್ತಕೊಂಡು ಟೈಟಾಗಿ ನಾವು ಕಟ್ಕೊಳ್ಳೋಣ. ಹೀಗೆ ಮಾಡಿಕೊಂಡ್ರೆ ನೋಡಿ ಈಗ ನಮಗೆ ಸೂಪರಾಗಿರೋಂಥ ಸರ ರೆಡಿ ಆಗುತ್ತೆ. ನಮಗೆ ಡಾಲರ್ಸ್ ಬೇಕಂದರೆ ಡಾಲರ್ಸ್ ಕೂಡ ಹಾಕ್ಕೊಂಡು ಹೊಲ್ಕೋಬೋದು. ನಾನು ಇದರಲ್ಲಿ ಡಾಲರ್ ಏನೂ ಹಾಕಿಲ್ಲ. ಸ್ಯಾರಿ ಮೇಲೆಗೆಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ. ಈಗ ಹಿಂದ್ಗಡೆ ಮಣಿ ಹಾಕಿದ್ದೀವಲ್ವ ನಾವು, ಆ ಮಣಿ ಕೂಡ ಜಾರಿ ಹೋಗ್ತೀರ ಮಿಕ್ಕಿರೋ ದಾರಾನ ತಗೊಂಡು ಒಂದು ಕುಚ್ಚನ್ನು ಕಟ್ಕೊತೀನಿ ನಾನು. ಇಲ್ಲಾಂದರೆ ಮಣಿ ನಾವು ಸಡನ್ನಾಗಿ ಎಳೆದಾಗ ಜಾರಿ ಬಂದುಬಿಡ್ತವೆ. ಸೊ ಹಾಗಾಗಿ ಈ ದಾರದಲ್ಲಿ ಮಿಕ್ಕಿರೋ ದಾರಾನ ತಗೊಂಡು ನಾನು ಒಂದು ಕುಚ್ಚು ಥರ ಕಟ್ತಾಯಿದ್ದೀನಿ. ನಾವು ಎಳೆದವಾಗ ಆಗ ಮಣಿ ಜಾರೋಗ್ದಿರ ಇರುತ್ತೆ. ಒಂದು ಕಾಟನ್ ಥ್ರೆಡ್ ಫುಲ್ಲು ಕೂಡ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ. ಮಿಕ್ಕಿದ್ದೆಲ್ಲ ಕೂಡ ಕುಚ್ಚನ್ನು ಕಟ್ಟೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಲೆವೆಲ್ಲಾಗಿ ಕಟ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ನಾನು ಇದೇ ಥರ ಇನ್ನೂ 2 ಸರಗಳನ್ನ ಕೂಡ ಹೊಲ್ದಿದ್ದೀನಿ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇದು ಗ್ರೀನ್ ಕಲರ್ದು ತುಂಬಾ ಚೆನ್ನಾಗಿರುತ್ತೆ.
ಇನ್ನೊಂದು ಬಂದುಬಿಟ್ಟು ನೋಡಿ ಬ್ಲೂ ಕಲರ್ದು, ಇದನ್ನು ನಾನು ನ್ಯೂ ಇಯರ್ ದಿನ ಸ್ಯಾರಿ ಮೇಲೆ ಹಾಕ್ಕೊಂಡಿದ್ದೆ. ಆ ವ್ಲಾಗನ್ನು ನೋಡಿರೋರು ಇದನ್ನು ಕೂಡ ನೋಡಿರ್ತೀರ. ಇನ್ನೊಂದು ವೈಟ್ ಮಣಿಗಳು. ಈ ವೈಟ್ ಮಣಿಗಳೆಲ್ಲ ಕೂಡ ಹಳೆಯ ಸರದ್ದೇ, ಹಾಲು ಮಣಿ ಅಂತೀವಲ್ವ ಆ ಥರದ್ದು. ಇದು ಕೂಡ ಬಿಸಿನೀರಲ್ಲಿ ಹಾಕಿದ್ರೂ ಕೂಡ ಕಲರು ಹೋಗೋದಿಲ್ಲ. ಅದಕ್ಕೆ ನಾನು ಡಾಲರ್ನ ಕೂಡ ಸೇರಿಸಿ ಹೊಲಿದು ಕೊನೆಯಲ್ಲಿ ನಾನು ತಿರ್ಪಣಿ ಥರ ಬರ್ತಾವಲ್ವ ಆ ಥರದ್ದನ್ನು ಹಾಕಿದ್ದೀನಿ. ಈ ಮಣಿಗಳೆಲ್ಲ ಕೂಡ ಹಳೆ ಸರದಲ್ಲಿರೋ ಅಂಥದ್ದೇ ಯೂಸ್ ಮಾಡಿರೋದು. ಇದೆಲ್ಲ ಕೂಡ ಒಂದು 3-4 ಸರಗಳಿತ್ತು ಈ ಥರದ್ದು ಬೇರೆ ಬೇರೆ ಡಿಸೈನಲ್ಲಿ. ಆ ಮಣಿಯ ಸರಗಳು ಕಟ್ಟಾಗಿಬಿಟ್ಟಿತ್ತು, ಅದನ್ನು ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಆ ರೆಡ್ಡು ಕೂಡ ಸರದಲ್ಲಿದ್ದಂಥದ್ದೇ, ಡಾಲರ್ಗೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅದನ್ನು ಕೂಡ ಹಾಕಿ ನಾನು ಇದನ್ನು ಹೊಲ್ದಿದ್ದೀನಿ. ಸ್ಯಾರಿ ಮೇಲೆಗಂತೂ ಸೂಪರಾಗಿ ಕಾಣಿಸುತ್ತೆ ಈ ಸೆಟ್ಟುಗಳು. ಈ ಥರ ನಾವು ಮಕ್ಕಳಿಗೆ ಸರಗಳು ತಂದವಾಗ ಮಕ್ಕಳು ಕಿತ್ತಾಕ್ಕೊತಾರಲ್ವ, ಆ ಸರಗಳನ್ನು ನಾವು ವೇಸ್ಟ್ ಮಾಡದೆ ಹಾಗೆ ಇಟ್ಕೊಂಡು ಈ ರೀತಿ 2-3 ಸರಗಳನ್ನ ಮ್ಯಾಚ್ ಮಾಡಿ ನಾವು ಮತ್ತೆ ಹೊಸ ಸರಗಳನ್ನು ಕೂಡ ಮಾಡ್ಕೋಬೋದು. ಈ ಮಣಿಗಳು ಕಲರ್ ಕೂಡ ಶೇಡ್ ಆಗೋದಿಲ್ಲ, ಯಾವತ್ತಿಗೂ ಹಾಗೇ ಇರುತ್ತೆ. ಹಾಗಾಗಿ ನಾನು ಇದನ್ನು ಮತ್ತೆ ಈ ರೀತಿ ರಿಯೂಸ್ ಮಾಡ್ಕೊಂಡಿದ್ದೀನಿ. ತುಂಬ ಸರಗಳು ನಾವು ಮಕ್ಕಳು ಕಿತ್ತಾಕಿದಾಗ ಎತ್ತಿ ಬಿಸಾಡೋದು ಕೂಡ ಉಂಟು ವೇಸ್ಟಾಗಿ. ಅದನ್ನು ನಾವು ಈ ರೀತಿ ರಿಯೂಸ್ ಮಾಡಿಕೊಂಡ್ರೆ ನೋಡಿ ತುಂಬ ವರ್ಷಗಳು ಮತ್ತೆ ನಾವು ಇದನ್ನು ಬಳಸ್ಬೋದು. ನಾನು ಇದನ್ನು ಹಾಕ್ಕೊಂಡು ಕೂಡ ತೋರಿಸ್ತೀನಿ. ಈ ಸರನ ನಾನು ಹೊಸ ವರ್ಷದ ದಿನ ಹಾಕ್ಕೊಂಡಿದ್ದೆ. ಆ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಯೆಲ್ಲೋ ಕಲರ್ ಸ್ಯಾರಿಗೆ. ಆ ವ್ಲಾಗ್ ನೋಡಿರೋರು ಇದನ್ನು ಕೂಡ ನೋಡಿರ್ತೀರ. ಆ ಪಿಕ್ಕನ್ನು ನಾನಿಲ್ಲಿ ಕೊಡ್ತೀನಿ, ಒಂದು ನೋಡಿ. ಇದು ಇವತ್ತು ನಾನು ಹೊಲಿದೆ ಅಲ್ವಾ, ಅದು ಇದಂತೂ ನಂಗೆ ತುಂಬಾ ಇಷ್ಟ ಆಯಿತು. ಸ್ವಲ್ಪ ಫಸ್ಟ್ ಹೊಲಿದಿದ್ದು ಲೆಂತ್ ಸ್ವಲ್ಪ ಕಡಿಮೆ ಇತ್ತು, ಇದು ಸ್ವಲ್ಪ ಲೆಂತ್ ಮಾಡಿಕೊಂಡೆ ನಾನು. ಇನ್ನು ಸ್ವಲ್ಪ ಲೆಂತ್ ಇದ್ದರೆ ಚೆನ್ನಾಗಿರುತ್ತೆ ಸ್ಯಾರಿ ಮೇಲೆಗೆ ಅಂತ. ನೋಡಿ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಮ್ಯಾಚ್ ಆಗುವಂಥ ಇಯರಿಂಗ್ಸನ್ನು ಇಟ್ಕೊಂಡ್ರೆ ಸೂಪರಾಗಿ ಕಾಣಿಸುತ್ತೆ. ಸ್ಯಾರಿ ಮೇಲೆಗಂತೂ ಸಿಂಪಲ್ಲಾಗಿ ನಾವೆಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ, ಈ ಸ್ಕೂಲ್ಗೆ ಎಲ್ಲ ಆಫೀಸ್ಗೆ ಹೋಗೋ ಅಂಥವ್ರು ಯಾವಾಗಾದರೂ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇನ್ನೊಂದು ವೈಟ್ದು, ನನಗಿದು ತುಂಬಾ ಇಷ್ಟ ಆಯಿತು. ಈ ಡಾಲರು ನಾನು ಚೋಕರ್ ಹೊಲ್ಕೊಳ್ಳೋಣ ಅಂತೇಳ್ಬಿಟ್ಟು ತಂದಿದ್ದೆ. ಬಟ್ ಇದೇ ಥರದ್ದೇ ಚೋಕರ್ ಒಂದು ಇದೆ, ಸಿರಿ ಒಂದು ಸಲ ಹಾಕ್ಕೊಂಡಿದ್ಲು ನೋಡಿರ್ತೀರ. ಹಾಗಾಗಿ ನಾನು ಈ ಥರ ಲೆಂತಿಯಾಗಿ ಹೊಲ್ಕೊಂಡೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಚೋಕರ್ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾನು ಈ ರೀತಿ ಲೆಂತಿಯಾಗಿ ಸ್ವಲ್ಪ ಉದ್ದ ಬರೋ ಥರ ಹೊಲ್ಕೊಂಡಿದ್ದೀನಿ. ಸ್ಯಾರಿ ಮೇಲೆಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಯರಿಂಗ್ಸ್ ಎಲ್ಲ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಟ್ಕೊಂಡು ಕೂಡ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಯಾರಾದರೂ ಈ ರೀತಿ ಸರನ ರಿಯೂಸ್ ಮಾಡಿದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.